ಬಂದು ನಮ್ಮ ತಾತ ಮಾಡ್ಕೊಂಡ್ ಬರ್ತಾ ಇದ್ರು. ಈಗ ನಮ್ಮ ತಂದೆಯವ್ರು ಮಾಡ್ತಿದ್ದಾರೆ. ನಮ್ಮ ತಂದೆಯವರು ಸಣ್ಣ ಪಟ್ಟ ಇಲ್ಲಿ ವ್ಯಾಪಾರ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ರು. ಈಗ ನಾವು ಈ ಕಡೆ ಇದೇ ಬಿಸ್ನೆಸ್ ಮಾಡಿ ಎಲ್ಲ ಹೋಲ್ಸೇಲ್ ಕೊಡೋದು, ಎಲ್ಲ ಮೈಸೂರು, ಮಂಡ್ಯ, ಈ ಹಾಸನ, ಚಿಕ್ಕಮಂಗ್ಳೂರು, ಈ ಕಡೆ KGF ಕಡೆಲ್ಲ ಎಲ್ಲ ಹೋಲ್ಸೇಲ್ ಕೊಡೋ ಇದಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ. ನೀವು ಅಣ್ಣ ತಮ್ಮರು ಏನು ಓದಿದ್ದೀರಾ ಅದು ಬೇರೆ, ಯಾಕಂದ್ರೆ ಇವಾಗ ಸಾಫ್ಟ್ವೇರು ಅದು ಹಾರ್ಡ್ವೇರು ಅಲ್ಲಿ ಇಲ್ಲಿ ಹೋಗ್ತಾ ಇರೋದು. ನೀವು ಇಲ್ಲಿ ಗಣೇಶ ತಯಾರು ಮಾಡೋದೇ ವೃತ್ತಿ ಮಾಡಿಕೊಂಡು ಇಲ್ಲೇ ಬಿಸ್ನೆಸ್ ಮಾಡಿ ಇಲ್ಲೇ ಸಂಪಾದನೆ ಮಾಡ್ತೀರಾ. ನೀವೆಲ್ಲ ಏನು ಓದಿದ್ದೀರಾ? ಈ ವೃತ್ತಿ ಮಾಡೋದು ನಿಮ್ಗೆ ಏನು ಅನ್ಸುತ್ತೆ ಬೇರೆಯವ್ರು ನೋಡಿದಾಗ? ಅಣ್ಣ ನಂದು BCom ಆಗಿದೆ, ಡಿಗ್ರಿ BCom ಆಗಿದೆ. ನಮ್ಮ ಬ್ರದರ್ದು ITI ಮುಗಿದಿದೆ. ಏನಂದರೆ ನಾನು ಬೇರೆ ಕಡೆ ಕಂಪ್ನಿಗೆ ಹೋದ್ರೂ ಇದರಲ್ಲಿ ಖುಷಿ ಸಿಗ್ತಾ ಇದೆ. ಬರೋ ಜನಗಳು ಇದರಲ್ಲಿ ನೀಟಾಗಿದೆ ಕೆಲಸ, ನೀಟಾಗಿ ಇದೇ ಮಾಡ್ತೀವಿ, ಚೆನ್ನಾಗಿರ್ತೈತೆ ಅಂತೆಲ್ಲ ಜನಗಳು ಬಂದು ಹೇಳಿದ್ರು. ಅದರಿಂದ ನಮ್ಮ ತಂದೆಯವರು ಅಷ್ಟೇ ಇದೇ ಮಾಡ್ಕೊಂಡು ಬರ್ತಾ ಇರೋದು. ನಾವು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈ ಬಾರಿ ಏನಂದರೆ ಈಗ ರಾಮಲಲ್ಲ ಟ್ರೆಂಡಿಂಗ್ ಇದೆ. ರಾಮಲಲ್ಲ ದೇವಸ್ಥಾನ ಓಪನ್ ಆದಾಗಿಂದ ರಾಮಲಲ್ಲ ಗಣೇಶನ್ ತುಂಬ ಕೇಳ್ತಾ ಇದ್ದಾರೆ. ಆ ರೀತಿ ರಾಮಲಲ್ಲ ಗಣೇಶನ ಮೂರ್ತಿನ ತಯಾರಿಸಿದ್ದೀವಿ. ಈಗಾಗಲೇ ತೋರಿಸ್ತೀವಿ ಅದನ್ನು. ಆಮೇಲೆ ರಾಮ ಮಂದಿರ ಬರುತ್ತೆ, ಬ್ಯಾಕ್ ಸೈಡ್ ಬ್ಯಾಕ್ಗ್ರೌಂಡಲ್ಲಿ ರಾಮ ಮಂದಿರ ಬರುತ್ತೆ, ಅದೊಂದು ಫೇಮಸ್ ಇದೆ. ಮತ್ತು ಈ ಸರಿ ಮುಂಬೈಯಿಂದ ಸ್ಪೆಷಲಿಸ್ಟ್ನ ಕರೆಸಿ ಕುಂದನ್ ವರ್ಕ್ ಅಂತ ಬರುತ್ತೆ, ಸ್ಟೋನ್ ವರ್ಕು ಮತ್ತು ವೆಂಕಟರಮಣ ಸ್ವಾಮಿ ಥರ ಮಾಡಿದ್ದೀವಿ. ಅದರಲ್ಲಿ ಯಾವ ಥರ ಡಿಫ್ರೆಂಟ್ ಬೇಕಾದ್ರೂ ನಾವು ಮಾಡಿಕೊಟ್ಟಿದ್ದೀವಿ. ಈ ಸರಿ ವರ್ಕು ಸ್ವಲ್ಪ ಹೈಲೈಟ್ ಆಗಿದೆ.